ಸೋನಿಯಾ ಗಾಂಧಿ ನಿವಾಸಕ್ಕೆ ತೆರಳಿರುವಂತದ್ದು ಸಿದ್ದರಾಮಯ್ಯ. ರಾಹುಲ್ ಸೋನಿಯಾ ಜೊತೆ ಬ್ರೇಕ್ಫಾಸ್ಟ್ ಸಭೆ. ಹೈಕಮಾಂಡ್ಗೆ ಧನ್ಯವಾದವನ್ನ ಹೇಳಲಿದ್ದಾರೆ ಸಿದ್ದರಾಮಯ್ಯನವರು. ಸೋನಿಯಾ ಗಾಂಧಿ ಅವರು ಕೂಡ ಇದ್ದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಒಂದು ನೆನಪಿಸಬೇಕು ಅಂದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರುವಂತ ಸಂದರ್ಭದಲ್ಲಿ ಸ್ವತಃ ಸೋನಿಯಾ ಗಾಂಧಿ ಅವರೇ ಬಂದಿದ್ರು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದಕ್ಕೆ. ಅದಾದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂಥದ್ದು ರಾಹುಲ್ ಗಾಂಧಿ ಅವರು. ಒಂದು ಇನಿಷಿಯಲ್ ಇದ್ದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಸಪೋರ್ಟು, ಅದಾದ್ಮೇಲೆ ಎಂಡ್ ಆಗುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಪೋರ್ಟ್. ಸೊ ಹೀಗಾಗಿ ಇಬ್ಬರಿಗೂ ಕೂಡ ಅವರು ಧನ್ಯವಾದವನ್ನು ಹೇಳಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ಕೂಡ ಕಾಂಗ್ರೆಸ್ಸಿಗರಿಗಿಂತಲೂ ಕೂಡ ಹೆಚ್ಚಿನ ಅವಕಾಶ ಕೊಟ್ಟಿದ್ದು, ಮನ್ನಣೆ ಕೊಟ್ಟಿದ್ದು ಒಂಥರ ಅದೃಷ್ಟ. ಅದರ ಜೊತೆಗೆ ಅವರ ಶಕ್ತಿ ಕೂಡ ಇದೆ, ಅವರ ನಾಯಕತ್ವ ಇದೆ, ಅವರ ಮಾಸ್ ಲೀಡರ್ಶಿಪ್ ಇದೆ, ಅವರ ಅಪೀಲ್ ಇದೆ. ಸೊ ಹೀಗಾಗಿನೇ ಸಿದ್ದರಾಮಯ್ಯನವರಿಗೆ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿತ್ತು. ಸೊ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರ ನಿವಾಸಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಜೊತೆಗೆ ಧನ್ಯವಾದವನ್ನ ಹೇಳಲಿರುವಂಥದ್ದು ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಕೃಷ್ಣ, ಸಹಜ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಯಾಕೆಂದ್ರೆ ಯಾವುದೇ ಒಬ್ಬ ನಾಯಕರು, ಆ ರಾಜ್ಯದ ನಾಯಕರು ಆ ಒಂದು ಪಕ್ಷಕ್ಕೆ ಸೇರುವಂತ ಸಂದರ್ಭದಲ್ಲಿ, ರಾಷ್ಟ್ರೀಯ ಪಕ್ಷಕ್ಕೆ ಸೇರುವಂತ ಸಂದರ್ಭದಲ್ಲಿ ಅಲ್ಲಿನ ರಾಜ್ಯ ಘಟಕರೇ ಸೇರಿಸ್ಕೊಳ್ತಾರೆ. ಅದಾದ್ಮೇಲೆ ದೆಹಲಿಗೆ ಹೋಗಿ ಅವರಿಗೆ ಹೂನಾರ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ಕೊಳ್ಳುವಂತ ನೋಡಿದ್ವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಏನು ಅನ್ನುವಂಥದ್ದು ಅರಿವಿದ್ದಂತ ಕಾರಣಕ್ಕೋಸ್ಕರನೇ ಸ್ವತಃ ಸೋನಿಯಾ ಗಾಂಧಿ ಅವರೇ ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯನವರನ್ನ ಸೇರಿಸ್ಕೊಂಡಿದ್ರು, ಸಪೋರ್ಟ್ ಅನ್ನ ಮಾಡಿದ್ರು. ಅವತ್ತು ಪ್ರತಿಪಕ್ಷ ನಾಯಕರಾಗ್ಲಿಕ್ಕೂ ಸೋನಿಯಾ ಗಾಂಧಿ ಕಾರಣ ಆಗಿದ್ರು. ಅದಾದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ರಾಹುಲ್ ಗಾಂಧಿ ಕಾರಣರಾಗಿದ್ರು, ಸಪೋರ್ಟ್ ಮಾಡಿದ್ರು. ಸೊ ಯಾವ ರೀತಿಯಾಗಿ ಧನ್ಯವಾದವನ್ನ ಹೇಳ್ತಾ ಇಷ್ಟು ದಿನನೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಒಂಥರ ಅದನ್ನ ಎಷ್ಟು ಹೇಳಿದ್ರು ಥ್ಯಾಂಕ್ಫುಲ್ ಅಂತ ಕಾಣಿಸುತ್ತೆ ಸಿದ್ದರಾಮಯ್ಯನವರಿಗೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಸೋನಿಯಾ ಗಾಂಧಿ ಅವರು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಆಗಿದ್ದರು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ರೋಲನ್ನು ಅವರು ಮಾಡಿರುವಂಥದ್ದು ಸೋನಿಯಾ ಗಾಂಧಿ ಅವರು. ಯಾಕಂದರೆ ನೀವು ಹೇಳ್ತಾ ಇದ್ರಿ, ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಅಂದರೆ ಅವ್ರನ್ನೇ ಬರಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರೇ ತೀರ್ಮಾನ ಮಾಡಿದರು. ಅಂದರೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ನಿರ್ಧಾರ ಆಗಿ ಚರ್ಚೆ ಮಾಡಿ ಅಂತಿಮವಾಗಿ ಅವರು JDSನಿಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು. ಅದಾದ ಬಳಿಕವಾಗಿ ಕಾಂಗ್ರೆಸ್ನಲ್ಲ ಅವರ ರಾಜಕಾರಣ ಇತಿಹಾಸ ಮೂಡಿರುವಂಥದ್ದು. ಇನ್ನೊಂದು ಕಡೆ 2 ಬಾರಿ ವಿರೋಧ ಪಕ್ಷ ನಾಯಕರು ಕೆಲಸವನ್ನು ಮಾಡಿದರು, 2 ಬಾರಿ ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿನೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅವರಿಗೆ ಬಹಳ ಧನ್ಯವಾದ ಸಲ್ಲಿಸಬೇಕಾಗುತ್ತೆ ಸಿದ್ದರಾಮಯ್ಯವರು. ಆ ಕಾರಣಕ್ಕೋಸ್ಕರವಾಗಿ ನಿನ್ನೆ ದಿನ ಸುದ್ದಿಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ, ಅಂದರೆ ಈ ಹಿಂದೆ ನಾನು JDSನಲ್ಲಿದ್ದೆ, ಸೋನಿಯಾ ಗಾಂಧಿ ಅವರ ಮುಖಾಂತರವಾಗಿ ನಾನು ಕಾಂಗ್ರೆಸ್ ಬಂದ ಬಳಿಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನನ್ನ ಚೆನ್ನಾಗಿ ನಡೆಸ್ಕೊಂಡಿರೋ ಮಾತನ್ನು ಕೂಡ CM ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹೀಗಾಗಿ ಇವತ್ತು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ದಿನ. ಇವಾಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೆಹಲಿಯ ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗಿ ಅಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಇಷ್ಟು ವರ್ಷಗಳ ಕಾಲ ಏನು ಆಡಳಿತ ನಡೆಸೋದಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವಕ್ಕೆ ಅವರು ಏನು ಅವಕಾಶ ಮಾಡಿಕೊಟ್ಟಿದ್ರು, ಅದಕ್ಕೆ ಒಂದು ರೀತಿ ಧನ್ಯವಾದವನ್ನು CM ಸಿದ್ದರಾಮಯ್ಯ ಸಲ್ಲಿಕೆಯನ್ನು ಮಾಡಿದ ಬಳಿಕವಾಗಿ ಅದಾದ ನಂತರವಾಗಿ ಇಲ್ಲೊಂದು ಕಡೆ ಸೋನಿಯಾ ಗಾಂಧಿ ಅವರ ಸೂಚನೆಯ ತಕ್ಕಂತೆ ಏನಾದರೂ ಸೋನಿಯಾ ಗಾಂಧಿ ಅವರು ಏನು ಸಂದೇಶವನ್ನು ಕೊಡ್ತಾರೆ ಅದ್ರ ತಕ್ಕಂತೆ ತಮ್ಮ ನಡೆಯನ್ನು ತೋರುವಂತ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ರು ರಾಹುಲ್ ಗಾಂಧಿ ಅವರ ಮೇಲೆ. ಅಂದರೆ ನನ್ನನ್ನು ಅಧಿಕಾರದಿಂದ ಇಳಿಸೋದಿಲ್ಲ, ನಂಬಿಕೆಯಿಂದ ಕೆಲಸವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ 2028 ಕೂಡ ನಾನು ಮುಂದುವರ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ CM ಸಿದ್ದರಾಮಯ್ಯ ಇದ್ರು. ಯಾವಾಗ ರಾಹುಲ್ ಗಾಂಧಿ ಅವರು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟರು, ಅದಾದ ಬಳಿಕವಾಗಿ ಕೂಡ ಎಲ್ಲೊಂದು ಕಡೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಏನು ಹೈಕಮಾಂಡ್ ನಾಯಕರ ಮೇಲೆ ಅಸಮಾಧಾನ ಇಲ್ಲ, ಆದರೆ ಖುಷಿಯಲ್ಲಿದ್ದಾರೆ, ಇಲ್ಲೊಂದು ಕಡೆ ಸಂತೋಷದಿಂದಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನನಗೆ ಭಾಳ ಚೆನ್ನಾಗಿ ನಡ್ಕೊಂಡಿದ್ದಾರೆ ಅಂತದ್ದು ಪದೇ ಪೃಥ್ವಿರಾಜ್ ಸಹಜವಾಗಿಯೇ ಸಿದ್ದರಾಮಯ್ಯ ಕೆಲವು ಬಾರಿ ಹೇಳ್ತಾ ಇದ್ರು. ಅಂದರೆ ಯಡಿಯೂರಪ್ಪನವ್ರನ್ನಂತೆ ಅಳಿಸ್ಬಿಟ್ಟು ಹೈಕಮಾಂಡ್ ನನ್ನನ್ನು ಮಾಡಿಲ್ಲ ಅನ್ನೋಂಥದ್ದು. ಅಂದರೆ ಈ ಹಿಂದೆ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಆ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ BJP ಹೈಕಮಾಂಡ್ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ CM ಸಿದ್ದರಾಮಯ್ಯ ವಿಚಾರದಲ್ಲಿ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡಿದೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ವಿಚಾರವನ್ನು ಅಲ್ಲಿ ಗಮನಕ್ಕೆ ತಂದು ಇಲ್ಲೊಂದು ಕಡೆ ಅವರಿಗೆ ಧನ್ಯವಾದವನ್ನು ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಮುಂದೆ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ನಿಟ್ಟಲ್ಲಿ ಕೂಡ ಅವ್ರ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಮಾಡಿಕೊಂಡಿರುವಂಥದ್ದು.